ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಬಸಪ್ಪನದೊಡ್ಡಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದಂತಹ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ 10,000 ಗಿಡ ನೀಡುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ, ಸೂಳಿರಿಪಾಳ್ಯ, ಹೋಲಿ ಕ್ರಾಸ್ ಇವರೊಂದಿಗೆ ಕರ್ನಾಟಕ ಸರ್ಕಾರ ಸಸ್ಯ ಶ್ಯಾಮಲ ಯೋಜನೆ ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ 10,000 ಗಿಡ ನೆಡುವಂತಹ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕೊಳ್ಳಿಗಾಲ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಎಂಎನ್ ನಂದಿನಿ ಹಾಗೂ ಗಣ್ಯರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ನ್ಯಾಯಾಧೀಶರಾದಂತಹ ನಂದಿನಿ ಅವರು ಮಾತನಾಡಿದರು. ಪರಿಸರದಿಂದ ಸಿಗುವ ಆಮ್ಲಜನಕದಿಂದ ಮನುಷ್ಯರು ಬದುಕ್ತಾ ಇದ್ದಾರೆ. ಪ್ರತಿಯೊಬ್ಬರು ಗಿಡವನ್ನ ನೆಟ್ಟು ನಮ್ಮ ಪರಿಸರವನ್ನ ಉಳಿಸಬೇಕು. ಊಟ ನೀರು ಇಲ್ಲದೆ ಬದುಕಬಹುದು, ಆದರೆ ಪರಿಸರದಿಂದ ಸಿಗುವ ಆಮ್ಲಜನಕ ಪಡೆಯೋದಕ್ಕೆ ಮೊದಲು ಪರಿಸರ ಉಳಿಬೇಕು. ಗಿಡ ನೆಟ್ಟು ಮರವಾಗುವಂತೆ ನೋಡಿಕೊಳ್ಬೇಕು ಅಂತ ಹೇಳಿದ್ರು. ಜೂನ್ 5ನೇ ತಾರೀಕು ಬಂತು ಅಂದರೆ ಪರಿಸರ ದಿನಾಚರಣೆ ನಾವೆಲ್ಲ ಆಚರಣೆ ಮಾಡ್ತೀವಿ. ಮಕ್ಕಳೇ, ನಾನು ನಿಮಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಊಟ ಇಲ್ಲದೆ ಎಷ್ಟು ದಿನ ಇರ್ಬೋದು? 1 ಅವರ್, 2 ಅವರ್, 3 ಅವರ್. ನೀವು ಊಟ ಈಗ ಮಾಡಿದ್ರೆ ರಾತ್ರಿಗೆ ಮಾತ್ರ ಯಾಕಂದ್ರೆ ಊಟ ಮಾಡ್ಬೋದು. ನೀರು ಅಷ್ಟೇ, ನೀರು ಕುಡಿದೆ 1-2-3 ಅವರ್ ಇರ್ಬೋದಲ್ವಾ? ಉತ್ತರ ಕೊಡ್ತಿರಲ್ಲ. ಹಾಂ, ನೀರು ಕುಡಿದೇನೂ ಇರ್ಬೋದಲ್ವಾ? ಅದೇ ಥರ ಗಾಳಿ ಸೇವನೆ ಮಾಡಿ 5 ಸೆಕೆಂಡು ನೀವು 5 ಸೆಕೆಂಡ್ ಉಸಿರಾಟ ಆಡದೆ ಬಿಗಿಯಾಗಿ ಉಸಿರು ಕಟ್ಟು ನೋಡಿ, ಮನುಷ್ಯನ ಅಸ್ತಿತ್ವದನೇ ಇರೋದಿಲ್ಲ. ಅಲ್ಲೇ ಮನುಷ್ಯ ಗಾಳಿ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನ ಅಸ್ತಿತ್ವದನೇ ಇರೋದಿಲ್ಲ. ಯಾಕಂದರೆ ಗಾಳಿ ಮನುಷ್ಯನಿಗೆ ಅತಿ ಮುಖ್ಯವಾದ ಜೀವನಕ್ಕೆ ಬೇಕಾಗಿರೋಂಥ ಒಂದು ಸಾರ. ಗಾಳಿ, ಬೆಳಕು, ನೀರು, ಈ 3 ಮನುಷ್ಯನಿಗೆ ಬೇಕಾಗಿದ್ದಂತಹ, ಅವನು ಬದುಕಕ್ಕೆ ಬೇಕಾಗಿರುವಂತಹ ಮೂಲ ಅದ್ಭುತಗಳು. ಈ 3 ಇದ್ರೇನೆ ಅವನು ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ. ಈಗೇನಾಗ್ತಿದೆ, ಸಮಾಜ ಬೆಳವಣಿಗೆ ಆಗ್ತಿದ್ದಂಗೆ, ಜನಸಂಖ್ಯೆ ಬೆಳವಣಿಗೆ ಆಗ್ತಿದ್ದಂಗೆ ಗಿಡಗಳು ಮರಗಳನ್ನೆಲ್ಲ ಕತ್ತರಿಸಿ ಹಾಕೋದು, ಹೊಸ ಕನ್ಸ್ಟ್ರಕ್ಷನ್ಗಳು ಮಾಡೋದು, ಫ್ಯಾಕ್ಟ್ರಿಗಳು ಓಪನ್ ಮಾಡೋದು, ಆ ಫ್ಯಾಕ್ಟ್ರಿಗಳ ನೀರನ್ನ ಒಳ್ಳೆಯ ಹರಿಯೋ ನೀರುಗಳಿಗೆ ಬಿಡೋದು, ನೀರು ಕಲುಷಿತ ಆಗೋದು, ಸೈಟ್ಗಳನ್ನ ಮಾಡೋ ಜಮೀನುಗಳನ್ನೆಲ್ಲ ಏನು ಆಗಿನ ಕಾಲದಲ್ಲಿ ರಸಭರಿತವಾದಂಥ ಆಹಾರ ಧಾನ್ಯಗಳನ್ನ ಉತ್ಪಾದನೆ ಆಗ್ತಿತ್ತು. ಯಾವುದು ಅತಿ ಹೆಚ್ಚಾಗಿ ಪ್ರಾಮುಖ್ಯತೆ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಗಿಡಗಳ ನೆಟ್ಟಿ ಅದನ್ನು ಹಾಳು ಮಾಡೋ ಬದಲು ಗಿಡಗಳು ನೆಟ್ಟಿ ಅದರಿಂದ ಮುಂದಿನ ಬರೋ ಪೀಳಿಗೆಗಳಿಗೆ, ಈಗ ಮೊದಲು ನೀರು ಎಲ್ಲಂದ್ರಲ್ಲಿ ಸಿಕ್ತಿತ್ತು. ಎಲ್ಲಂದ್ರೆ ನಾವು ಹಿಡ್ಕೊಂಡು ನೀರು ಕುಡಿತಿದ್ವಿ. ಟ್ಯಾಂಕಿ ಇರೋದು, ನಲ್ಲಿ ಇರೋದು, ಬೋರ್ವೆಲ್ ಇರೋದು, ಎಲ್ಲಂದ್ರೆ ಬೋರ್ವೆಲ್ ಹಿಂಗೆ ಹೊಡೆದ್ರೆ ಸಾಕು ನೀರು ಬಿಡೋದು, ಬಿನ್ಗೆ ತುಂಬ ನೀರು ಸಿಗೋದು. ಈಗ ನಾವು ನೀರು ಏನು ಮಾಡ್ತಾ ಇದೀವಿ ಹೇಳಿ? ಅಂಗಡಿಗೆ ಹೋಗ್ಬಿಟ್ಟು 2 ರೂಪಾಯಿ ಕಾಯಿನ ಹಾಕೋದು. ಈಗ ಇದಿಷ್ಟೇವರೆಗಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡುತ್ತಾರೆ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.